ಸೊ ಇದಕ್ಕೆ ಹೊಸ ಪಾಲಿಸಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಬೆಂಗಳೂರಿನಲ್ಲಿ ಒಂದು ರೌಂಡ್ ನಮ್ಮ ಶಾಸಕರ ಹತ್ರ ಮಾತಾಡಿದ್ರು. ಒಂದು 8 ದಿನ ಶಾಸಕರು ಸಭೆ ಕರೆದಿದ್ದೆ, ಕೆಲವರು ಪಾರ್ಟಿಸಿಪೇಟ್ ಮಾಡಿದ್ರು. ಅಲ್ಲಿ ಚರ್ಚೆ ಮಾಡಿದಾಗ ಅಲ್ಲಿ ಎಲ್ಲರೂ ಕೂಡ ಒಪ್ಪಿಕೊಂಡ್ರು. ನಾವು ಮಂಗಳೂರಿನಲ್ಲೇ ಹೋಗಿ ಕೂತ್ಕೊಂಡು ಅಲ್ಲಿಂದಲೇ ಪ್ರಾರಂಭ ಮಾಡೋಣ. ನನ್ನ ಒಂದು ನಂಬಿಕೆ, ಜೊತೆಗೂಡುವುದು ಆರಂಭ, ಜೊತೆಗೂಡಿ ಚರ್ಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡೋದು ಯಶಸ್ಸು. ಅಂದ್ರೆ ಜಾಯಿನಿಂಗ್ ಟುಗೆದರ್ ಇಸ್ ದ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ದ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ದ ಸಕ್ಸಸ್. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ನನ್ನೊಂದಿಗೆ ಆಹ್ವಾನಿಸಿದ್ದಾರೆ. ಸೊ ಆಲ್ ಮೈ ಫ್ರೆಂಡ್ಸ್, ಪಬ್ಲಿಕ್ ರೆಪ್ರೆಸೆಂಟೇಟಿವ್, ಕಟ್ಟಿಂಗ್ ಅಕ್ರಾಸ್ ದಿ ಪಾರ್ಟಿ ಲೈನ್, ಎಲ್ಲರೂ ಕೂಡ ಈ ಒಂದು ಇನಿಷಿಯೇಟಿವ್ಗೆ ಬೆಂಬಲ ವ್ಯಕ್ತಪಡಿಸಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ನಮ್ಮ ಮಂಗಳೂರು ಕರಾವಳಿ ಏನಿದೆ, ಉಡುಪಿ, ನಾರ್ತ್ ಕೇರಳ, ಸೌತ್ ಕೇರಳ, ಮಲೆನಾಡು, ಈ ಭಾಗದ ಏನು ನಮ್ಮ ಇತಿಹಾಸ ಇದೆ, ಪರಿಸರ ಇದೆ, ವಿದ್ಯಾಕ್ಷೇತ್ರವಿದೆ, ಫೈನಾನ್ಷಿಯಲ್ ಹಬ್ಬೇರ್ ಇದೆ, ಇವೆಲ್ಲ ಕೂಡ ನಾವು ಇದನ್ನ ಬೆಳೆಸಬೇಕು. ಇಲ್ಲಿ ಜನರಿಗೆ ಉದ್ಯೋಗ ಕೊಡಬೇಕು, ಇನ್ವೆಸ್ಟರ್ಸ್ ನ ಆಕರ್ಷಣೆ ಮಾಡಬೇಕು. ಅವರು ಬೆಳೆದ್ರೆ ನಾವು ಬೆಳೆಯೋಣ ಅನ್ನೋ ಒಂದು ಅಭಿಪ್ರಾಯ ಎಲ್ಲರಿಗೂ ಕೂಡ ಇದೆ. ಇದರಲ್ಲೇನು ತಕರಾರಿಲ್ಲ. ನನಗೂ ಇದು ಪಾಲಿಟಿಕ್ಸ್ ಬಗ್ಗೆ ನನಗೆ ಆಸಕ್ತಿ ಇರಲಿಲ್ಲ. ಪಾಲಿಟಿಕ್ಸ್ ಇರ್ತಾರೆ, ಪಾಲಿಟಿಕ್ಸ್ ಅಲ್ಲಿ ಯಾರು ಗವರ್ಮೆಂಟ್ ಇರಲಿಕ್ಕೆ ಸಾಧ್ಯ ಇಲ್ಲ. ನಾನು ಇರ್ಲಿಕ್ಕಾಗುತ್ತಿಲ್ಲ, ಬೇರೆಯವರು ಇರ್ಲಿಕ್ಕಾಗುತ್ತಿಲ್ಲ, ಅದು ಕೂಡ ಇದೆ. ಬಟ್ ನಮಗೆ ಸಿಕ್ಕಂತ ಅವಕಾಶದಲ್ಲಿ ನಾವೇನ್ ಮಾಡ್ತೀವಿ ಅದು ಮಾತ್ರ ಉಳ್ಕೊಳ್ತದೆ. ಇವತ್ತೇನು ನಮ್ಮ ಹಿರಿಯರು, ನಿಮ್ಮ ಹಿರಿಯರು ಎಲ್ಲ ಸೇರಿ ಈ ಭೂಮಿಲಿ ಅವತ್ತ ಕಾಲದಲ್ಲಿ 5-6 ಪ್ರಮುಖವಾದಂತಹ ನ್ಯಾಷನಲೈಸ್ ಬ್ಯಾಂಕ್ಗಳನ್ನ ತಯಾರು ಮಾಡಿ ಇವತ್ತು ಇಡೀ ದೇಶಕ್ಕೆ ಬ್ಯಾಂಕ್ ಕೊಟ್ಟು ಪ್ರಪಂಚದ ಹೊರಗಡೆಯಲ್ಲೂ ಕೂಡ ವಿಸ್ತಾರ ಮಾಡುವಂತ ಒಂದು ಶಕ್ತಿ ಅವತ್ತು ಮಾಡಿಕೊಟ್ರು. ಕೆಲವು ಏನೇನೋ ಕಾರಣದಿಂದ ಕೆಲವು ಬ್ಯಾಂಕ್ಗಳು ಮರ್ಜ್ ಆಗ್ತಾ ಇದೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು ಹೋಗ್ತಿಲ್ಲ. ನಾನು ಕೋಪರೇಷನ್ ಮಿನಿಸ್ಟರ್ ಕೆಲಸ ಮಾಡಬೇಕಿರೋದಿಲ್ಲ. ಆಗ ನಮ್ಮ ಕೋಪರೇಟಿವ್ ಕೂಡ ನಿಮ್ಮ 2 ಜಿಲ್ಲೆಗಳು ಬ್ಯಾಂಕ್ಗಳು ಕೂಡ ರಿಕವರಿ ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ. 90% ರಿಕವರಿ ಅಂತ ತೋರಿಸ್ತಾ ಇತ್ತು. 90, 95, 98, 99% ಕೂಡ ವಾಪಸ್ಸು ಸಣ್ಣ ಉದ್ಯಮದಾರರು, ರೈತರು ವಾಪಸ್ ತೆಗೆದುಕೊಂಡು ಕಟ್ಟಿದ್ದಂತ ಒಂದು ದಾಖಲೆ ನಲ್ಲಿ ನಾನು ಕಂಡಿದ್ದೇನೆ. ಸೊ ಹೀಗೆ ಶಿಸ್ತಿರುವಂತ ಜಾಗದಲ್ಲಿ ಕೆಲವು ಲಿಟಿಗೇಷನ್ಸ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ, ಬುದ್ಧಿವಂತರು ಕೂಡ ಇದ್ದಾರೆ. ಸೊ ಈ ಜ್ಞಾನ ಸಂಪತ್ತನ್ನ ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಸಭೆನ ಕರೆದಿದ್ದೇನೆ. ಸೊ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅವರ ಟ್ಯಾಲೆಂಟ್ ಏನೇನಿದೆ, ಏನೇನು ಸಂಪತ್ತಿದೆ ಅಂತ ಹೇಳಿ ಒಂದು ಪಟ್ಟಿ ಮಾಡಿ ಅಂತ ಕೂಡ ಹೇಳಿದ್ದೇನೆ. ಖುಷಿ ಪಟ್ಟರು, ಕೆಲವರಿಗೆ ಸುಳ್ಳು ಹೇಳ್ತಾ ಇದ್ದೆ ಅಂತ ಸಮಾಧಾನ ಆಗಿಲ್ಲ. ಆದ್ರೂ ಚಿಂತೆ ಟೀಕೆ ಮಾಡಿದ್ರೆ ನಮ್ಗೆ ವಾಪಸ್ ರಿಪೋರ್ಟ್ ಬರಲಿ ಅಂತೇಳಿ, ಇಲ್ಲ ಲೈವ್ಲಿ ಸಿಟಿ ಅನ್ನೋ ಒಂದು ಛಲ ಆಗೋದಲ್ಲಿ ಅಂತೇಳಿ ಟೀಕೆ ಕೂಡ ನಾನು ಮಾಡಿದ್ದೇನೆ. ಎಲ್ಲಿ ಅದು ಏನಾದ್ರು ತೊಂದರೆ ಇಲ್ಲ. ಯಾವ್ದಾದ್ರು ಬಂದಾಗ ಘರ್ಷಣೆ ಆದಾಗ ಮಾತ್ರ ಒಳ್ಳೇದಾಗ್ತದೆ ಅನ್ನೋದು ಕೂಡ ನನ್ನೊಂದು ನಂಬಿಕೆ ಇದೆ. ಸೊ ಅದಕ್ಕೆ ಇವತ್ತೆಲ್ಲ ಚರ್ಚೆ ಮಾಡೋಣ ಅಂತೇಳಿ ಎಲ್ಲ ಉದ್ಯಮಗಳು ಕೂಡ ಆಹ್ವಾನಿಸಿದ್ದೇನೆ. ನಮ್ಮ ಏನು ಜನಪ್ರತಿನಿಧಿಗಳು ಕೂಡ ಅವರು ಕೂಡ ನಾನು ವ್ಯಾಪಕವಾಗಿ ನಿಮ್ಮ ಅವರ ಅಭಿಪ್ರಾಯನ ತೆಗೆದುಕೊಳ್ಳಲಿಕ್ಕೆ ಕೂಡ ನಮ್ಮ ಸರ್ಕಾರ ಸಿದ್ಧವಾಗಿದೆ. ಓಪನ್ ಮೈಂಡ್, ದೇರ್ ಇಸ್ ನೋ ಕ್ಲೋಸಿಂಗ್. ಎಲ್ಲ ಸೇರಿ ಕೆಳಬೇಕಾಗಿ ಯಾರೋ ಒಂದಿಬ್ರು ಬೇಕಾದ್ರೆ ಜನಪ್ರತಿನಿಧಿಗಳು ಮಾತಾಡಲಿ, ಜಿಲ್ಲೆ ಹೋಗುವವರು ಮಾತಾಡಲಿ, MP ಬೇಕಾದ್ರೆ ಮಾತಾಡಲಿ. ಫಸ್ಟ್ ಜಿಲ್ಲಾ ಮಂತ್ರಿಗಳು, ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಅವರು ಅವ್ರದ್ದು ಏನಿದೆ ಅನ್ನೋದನ್ನ ಅವರು ಬೇಕಾದ್ರೆ ನಮಗೆ ತಿಳಿಸ್ಲಿ. ಆಮೇಲೆ ನೀವು ಯಾವ ಆರ್ಗನೈಸೇಷನ್ಸ್ ಏನಾದ್ರು ನಿಮ್ದೇನಾದ್ರು ಇತ್ತು ಅಂತಂದ್ರೆ ನೀವು ಕೂಡ ಪ್ರೆಸೆಂಟೇಷನ್ ಕೆಲವೆಲ್ಲ ತಯಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇಲ್ಲೊಂದು ಪಟ್ಟಿ ಇದೆ. ಡೆಪ್ಟಿ ಕಮಿಷನರ್ ದಕ್ಷಿಣ ಕನ್ನಡ, ನಮ್ಮ ಉಡುಪಿ, ಉತ್ತರ ಕನ್ನಡ ಅವರೆಲ್ಲ ಮಾಡ್ಕೊಂಡಿದ್ದಾರೆ. ಮತ್ತು ಪೋಸ್ಟಲ್ ಮ್ಯಾನೇಜ್ಮೆಂಟ್ ಅವರು ಕೂಡ ಮಾಡ್ಕೊಂಡಿದ್ದಾರೆ, ಲ್ಯಾಂಡ್ ಬೋರ್ಡ್ ಅವರು ಮಾಡ್ಕೊಂಡಿದ್ದಾರೆ, ಪೋರ್ಟ್ ಅಥಾರಿಟಿಗಳು ಮಾಡ್ಕೊಂಡಿದ್ದಾರೆ, ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಅವರು ಮಾಡ್ಕೊಂಡಿದ್ದಾರೆ, ಕೋಸ್ಟಲ್ ಡೆವಲಪ್ಮೆಂಟ್ ಬೋರ್ಡ್ ಅವರು ಮಾಡ್ಕೊಂಡಿದ್ದಾರೆ. ಇವತ್ತು
ಇಡೀ ಕರ್ನಾಟಕದಲ್ಲಿ ಟೂರಿಸಂಗೆ ಸಂಬಂಧಪಟ್ಟಾಗೆ ಅತಿ ಹೆಚ್ಚಿನ ಮಹತ್ವದ ಪ್ರದೇಶ ಇವತ್ತು ನಮ್ಮ ಕರಾವಳಿ ಪ್ರದೇಶ ಇವತ್ತಾಗಿದೆ. ಇಲ್ಲಿಗೆ ಬೇಕಾ ಯಾವ ರೀತಿ ಇದನ್ನು ಈಗ ಏನಿದೆ ಪರಿಸ್ಥಿತಿ, ಏನು ಆಗಬೇಕು, ಭವಿಷ್ಯದ ಜನಾಂಗ ಏನು ನಾವು ತಯಾರು ಮಾಡಬೇಕು ಅಂತ ಬಹುಶಃ ಇವತ್ತು ಈ ಚರ್ಚೆಯನ್ನು ಏರ್ಪಡಿಸಿ ಮಾಡಿದ್ದಾರೆ. ನಾನು ಕೂಡ ಇವತ್ತು ಹೇಳೋದಿಷ್ಟೇ, ಟೂರಿಸಮ್ ನಾವು ಒಂದನ್ನು ಇಂಡಸ್ಟ್ರಿಯಾಗಿ ಪರಿವರ್ತನೆ ಆಲೋಚನೆ ಮಾಡಬೇಕು ಹೇಳಲಿಕ್ಕೆ ಬಯಸಿ. ಇಟ್ ಇಸ್ ಅನ್ ಇನ್ವೆಸ್ಟ್ಮೆಂಟ್. ನಾವು ಬೇರೆ ಯಾವುದೇ ದೇಶಕ್ಕಾದರೂ ಕೂಡ ಅವ್ರು 50-60 ವರ್ಷ ಹಿಂದೆ ಮಾಡಿದ ಇನ್ವೆಸ್ಟಿಂದಾಗಿ 10,000 ಲಕ್ಷಾಂತರ ಜನ ಟೂರಿಸಮ್ ಅಲ್ಲಿ ಬರೋದೇನಿಲ್ಲ, ಒಂದೆರಡು ಗ್ರಾಮ ಮಾತಿರುವಂಥದ್ದು. ಅಲ್ಲಿರುವಂಥ 100 ಪ್ರದೇಶಗಳು ನಮ್ಮಲ್ಲಿ ಇವತ್ತಿದೆ. ಆದ ಕಾರಣ ಇದನ್ನು ನಾವು ಒಂದು ಟೂರಿಸಮನ್ನು ಒಂದು ಇಂಡಸ್ಟ್ರಿಯಾಗಿ ಇವತ್ತು ಪರಿಗಣನೆ ನಾವು ತಗೊಳ್ಬೇಕು. ನಮಗೆ ಇವತ್ತು ಬೇರೆ ಬೇರೆ ಪ್ರದೇಶದ ಇವತ್ತು ನಮ್ಮ ಇನ್ವೆಸ್ಟರ್ಸ್ ಟೂರಿಸಮ್ ಬರಬೇಕಾದ್ರೆ ಅಥವಾ ರಿಸಾರ್ಟ್ಸ್ ಮತ್ತು ಹೋಟೆಲ್ಸ್ ಅಂತ ಏನಾದರೂ ಈ ರೀತಿ ಬರಬೇಕಾದ್ರೆ ನೀವು ಇಂಡಸ್ಟ್ರಿಗೆ ಹೇಗೆ KIDB ಮುಖಾಂತರ ಲ್ಯಾಂಡ್ ಅಕ್ವಿಷನ್ ಮಾಡಿ ತಯಾರು ಮಾಡಿ ಇಡ್ತೀರಾ, ಅದೇ ರೀತಿ ಬೀಚ್ ಮತ್ತು ಇನ್ನಿತರ ರಿವರ್ ಟೂರಿಸಮ್ನ ಆ ಒಂದು ಲ್ಯಾಂಡನ್ನು KIDB ಮುಖಾಂತರ ತಯಾರು ಮಾಡಿ ಅದಕ್ಕೆ ಅಕ್ವಿಷನ್ ಮಾಡಿಟ್ಟುಕೊಂಡು ಮೂಲಭೂತ ಸೌಕರ್ಯ ತಯಾರು ಮಾಡಿದರೆ ಸಾವಿರಾರು ಇನ್ವೆಸ್ಟರ್ಸ್ ರೆಡಿ ಇದ್ದಾರೆ ಇವತ್ತು ಬರಲಿಕ್ಕೆ. ಅದು ಯಾವುದು ಇನ್ವೆಸ್ಟ್ ಮಾಡುವನು ಜಾಗ ಹುಡುಕಿಕೊಂಡು ಆ ಜಾಗ ಸಮಸ್ಯೆ ಬಗೆಹರಿಸಿಕೊಂಡು ಅಲ್ಲಿ ರಸ್ತೆ ಮಾಡಿಕೊಂಡು ಯಾರು ಕೂಡ ಬರೋದಿಲ್ಲ. ಆದ ಕಾರಣ ಈ ರೀತಿಯ ಆ ಒಂದು ಲ್ಯಾಂಡ್ ಅಕ್ವಿಷನ್ ನಾವು ತಗೊಂಡು ಅದಕ್ಕೆ ಬೇಕು ವ್ಯವಸ್ಥೆ ಮಾಡಿಕೊಂಡು ಬಂದರೆ ಎಷ್ಟೋ ಜನ ಅಲ್ಲಿ ತಯಾರು ಮಾಡಲಿ ಇವತ್ತು ಅದು ಪ್ರಾರಂಭ ಮಾಡಲಿಕ್ಕೆ ಇವತ್ತು ಮುಂದೆ ಬಂದು ಇವತ್ತು ನಿಲ್ತಾರೆ. ಅದೇ ರೀತಿ ನಮ್ಮ ಒಂದು ಪಾಲಿಸಿ ಕೂಡ ಇವತ್ತು ಆಗಬೇಕಾಗ್ತದೆ. ಅದಕ್ಕೆ ಏನೆಲ್ಲ ಪಾಲಿಸಿ ಬೇಕಾ ನಾವೆಲ್ಲರೂ ಕೂಡ ತಮ್ಮ ಸಲಹೆ ಸೂಚನೆ, ಯಾಕೆ ಎಲ್ಲವೂ ಕೂಡ ನಮ್ಮ ಪ್ರತಿಯೊಂದು ಸಮಸ್ಯೆಯನ್ನು ಆಗಿಂದಾಗೆ ಬಗೆಹರಿಸೋಕ್ಕಾಗೋದಿಲ್ಲ. ಇಡೀ ಜಿಲ್ಲೆಗೊಂದು ಪಾಲಿಸಿ ಮಾಡಿಬಿಟ್ರೆ ಆ ಪಾಲಿಸಿ ಮುಖಾಂತರ ಸಾವಿರಾರು ವರ್ಷಗಳು ಕೂಡ ಆ ಪಾಲಿಸಿ ಮುಖಾಂತರ ಮುಂದೆ ಹೋಗುವಂತ ಆಗ್ತದೆ. ಅದಕ್ಕೆ ಪಾಲಿಸಿಗೆ ಏನು ಬೇಕಾ ಅದನ್ನು ಚರ್ಚೆ ಮಾಡಿ, ಅದು CRZ ಪಾಲಿಸಿ ಇರಲಿ, ನಿಮ್ಮ ರಿವರ್ ಟೂರಿಸಮ್ ಇರಲಿ. ಯಾಕೆಂದರೆ ನಮಗೆ ಬೀಚ್ ಟೂರಿಸಮ್, ರಿವರ್ ಟೂರಿಸಮ್ ಇದೆ, ಎಜುಕೇಷನ್ ಟೂರಿಸಮ್ ಇದೆ, ಅದಕ್ಕೆ ನಮ್ಮ ರಿಲಿಜಿಯಸ್ ಟೂರಿಸಮ್ ಕೂಡ ಇದೆ. ಅದಕ್ಕೆ ಎಲ್ಲವೂ ಕೂಡ ಸೇರಿ ವಿಶಿಷ್ಟವಾದ ಒಂದು ಜಿಲ್ಲೆ ನಮ್ಮ ಈ ಕರಾವಳಿ ಒಂದು ಪ್ರದೇಶ, ನಮ್ಮ ಕರಾವಳಿ ಪ್ರದೇಶ ಇವತ್ತು ಆಗ್ತದೆ. ಇವತ್ತು ಇಡೀ ದಿನ ಈ ಸಮಯವನ್ನು ನಮ್ಮ ಜೊತೆಗೆ ಕೊಡ್ತಾ ಇರುವಂತಹ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿಗೆ ನಾನು ಕರಾವಳಿ ಜಿಲ್ಲೆಯ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ 3 ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ನಮ್ಮ ಜೊತೆಗಿದ್ದಾರೆ. ಕರಾವಳಿ 320 ಕಿಲೋಮೀಟರನ್ನು ಆವರಿಸಿಕೊಂಡಿರುವಂಥ ಈ 3 ಜಿಲ್ಲೆಗಳಲ್ಲಿ ಪ್ರವಾಸೋದ್ಯಮಕ್ಕೆ ಬೇಕಾದಂಥ ವಿಪುಲವಾದಂಥ ಅವಕಾಶಗಳಿದೆ ಎನ್ನುವಂಥದ್ದು ಭಾಳ ವರ್ಷಗಳಿಂದ ನಮ್ಮೆಲ್ಲರೂ ಕೂಡ ಗೊತ್ತಿದೆ. ನಮ್ಮ ಕರಾವಳಿಯ ಜನ ಮಾನ್ಯ ಶಿವಕುಮಾರ್ ಅವರಿಗೆ ಗೊತ್ತಿದ್ದಂತೆ ಅವಕಾಶಗಳನ್ನು ಹುಡುಕಿ ಮುಂಬೈ, ದುಬೈ, ಜಗತ್ತಿನ ಎಲ್ಲ ಸ್ಥಳಗಳಿಗೆ ಹೋದಂಥವ್ರು ನಾವು. ಅಲ್ಲಿ ಸಾಕಷ್ಟು ರೀತಿಯಾದಂಥ ಬಂಡವಾಳಗಳನ್ನು ಹಾಕಿ ಅಲ್ಲಿ ಉದ್ಯಮವನ್ನು ಪ್ರಾರಂಭ ಮಾಡಿದಂಥ ಕೀರ್ತಿ ನಮ್ಮ ಜಿಲ್ಲೆಯ ಜನರಿಗಿದೆ. ಇಲ್ಲೂ ಕೂಡ ಉದ್ಯಮಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಆಸಕ್ತಿಗಳು ನಮ್ಮ ನಡುವೆ ಇದೆ. ನಾನು 3 ಸಂಗತಿಗಳನ್ನು ಅಧಿಕಾರಿಗಳಿಗೆ ಮತ್ತು ಮಾನ್ಯ ಸಚಿವರ ಗಮನಕ್ಕೆ ತರ್ತೇನೆ. ಮೊದಲನೇದು, 3 ಸಂಗತಿಗಳ ಟೂರಿಸಮನ್ನು ಇಲ್ಲಿ ಡೆವಲಪ್ಮೆಂಟ್ ಮಾಡಬೇಕಾಗಿರೋದು. ಮೊದಲನೇದು ಟೆಂಪಲ್ ಟೂರಿಸಮ್, ಎರಡನೇದು ಇಕೋ ಟೂರಿಸಮ್, ಮೂರನೇದು ಬೀಚ್ ಟೂರಿಸಮ್. ಈ 3ಅನ್ನು ಅಡಿಪಾಯವಾಗಿಟ್ಟುಕೊಂಡು ಇಡೀ ಕೋಸ್ಟಲನ್ನು ಬೆಳೆಸಬೇಕಾಗಿರುವಂಥದ್ದು ನಮ್ಮೆಲ್ಲರದು ಕೂಡ ಇವತ್ತಿನ ಆದ್ಯತೆ ಅಂತ ಅಂದ್ಕೊಳ್ತೇನೆ. ಸುಳ್ಯದಿಂದ ಬೈಂದೂರಿನ ತನಕ ಈ ಪ್ರದೇಶಗಳಲ್ಲಿ ಪಶ್ಚಿಮ ಘಟ್ಟವನ್ನು ತಾಗಿಕೊಂಡಂಥ ಕರಾವಳಿಯ ಪ್ರದೇಶ ಇದು. ಹಾಗಾಗಿ ಇಕೋ ಟೂರಿಸಮ್ಗೆ ತನ್ನದೇ ಆದಂಥ ಮಹತ್ವವು ಕೂಡ ಇದೆ. ಮಾನ್ಯ ವಿಧಾನಸಭಾ ಅಧ್ಯಕ್ಷರು ಮತ್ತು ವಿಶ್ವೇಶ್ವರ ಮಾತಾಡಿದಾಗ ನಮ್ಮಲ್ಲಿ ಟೂರಿಸಮ್ಗೆ ಬೇಕಾದಂಥ ಅವಕಾಶಗಳಿದ್ರೂ ಕೂಡ ಯಾಕೆ ಇದನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಕೆಲವು ನಿಯಮಗಳು ನಮಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಡ್ಡಿಯನ್ನು ನಿರ್ಮಾಣ ಮಾಡ್ತಾ ಇದೆ. ಇದನ್ನು ಸರಳೀಕೃತ ಮಾಡಬೇಕಾಗಿರುವಂಥದ್ದು ದೊಡ್ಡ ಸವಾಲು ಇವತ್ತು ಸರ್ಕಾರಕ್ಕೆ. ನಾನು ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥದ್ದು ಕೋಸ್ಟಲ್ನಲ್ಲಿರುವಂಥ CRZನ ನಿಯಮಾವಳಿ. ಕೇರಳದಲ್ಲಿ 3A ಅಂತೇಳಿ ಅದನ್ನು ಕೋಸ್ಟಲನ್ನು ಅವರು ಕನ್ಸಿಡರ್ ಮಾಡಿದ್ದಾರೆ. 3A ಅಂತೇಳಿ ಅವ್ರು ಹೇಳಿರೋದೇನು ಅಂತ ಕೇಳಿದರೆ 2011ರ ಜನಸಂಖ್ಯೆಯ ಪೈಕಿ 1 ಕಿಲೋಮೀಟರ್ಗೆ 2151 ಜನ ವಾಸ ಮಾಡಿದರೆ ಅದನ್ನು 50 ಮೀಟರ್ನಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದು ಅಂತೇಳಿ ಕೇರಳ ಮತ್ತು ಗೋವಾ ಸರ್ಕಾರ ಕನ್ಸಿಡರ್ ಮಾಡಿದೆ. ಕರ್ನಾಟಕ ಅದನ್ನು ಇನ್ನು 3B ಇಟ್ಕೊಂಡಿದೆ. ನಮಗಿಲ್ಲಿ ಕೋಸ್ಟಲ್ನಲ್ಲಿ ಡೆವಲಪ್ಮೆಂಟ್ ಮಾಡಬೇಕಾದ್ರೆ 200 ಮೀಟ್ರು ನಾವು ಜಾಗ ಬೇಕು. 200 ಮೀಟರ್ ನಂತರ ನಾವು ಡೆವಲಪ್ಮೆಂಟ್ ಮಾಡಬೇಕು. ಕೇರಳ ಮತ್ತು ಗೋವಾದಲ್ಲಿ 50 ಮೀಟರ್ ನಂತರ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಅವ್ರು ಅದಕ್ಕೆ ಬೇಕಾದಂಥ ನಿಯಮಾವಳಿಗಳನ್ನು ಅವ್ರು ಮಾಡ್ಕೊಂಡಿದ್ದಾರೆ.
ಇದರ ಪರಿಣಾಮವಾಗಿ ಕರಾವಳಿಯ ಪ್ರದೇಶಗಳಲ್ಲಿ ನಾವು ಯಾವುದಾದ್ರೂ ರೆಸಾರ್ಟ್ಗಳನ್ನು ಮಾಡ್ತೇವೆ, ಹೋಟೆಲ್ಗಳನ್ನು ಮಾಡ್ತೀವಿ ಅಂತಂದರೆ ಈ 200 ಮೀಟರ್ನ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಅಡ್ಡಿಯನ್ನು ತರ್ತಾ ಇದೆ. ಹಾಗಾಗಿ ಇದನ್ನು 3A ಅಂತೇಳಿ ಏನು ಕೇರಳ ಮತ್ತು ಗೋವಾದವ್ರು ಮಾಡ್ಕೊಂಡಿದ್ದಾರೆ, ಕರ್ನಾಟಕ 3Bನಲ್ಲೇ ಇನ್ನೇನು ಉಳ್ಕೊಂಡಿದೆ, ಅದನ್ನು 200 ಮೀಟರ್ನಿಂದ 50 ಮೀಟರ್ಗೆ ಇಳಿಸಬೇಕಾಗಿರುವಂಥದ್ದು ಭಾಳ ದೊಡ್ಡ ಪ್ರಮಾಣದ ಅಗತ್ಯತೆ. ಎರಡನೇದು ಕಂದಾಯ ಇಲಾಖೆಯಲ್ಲಿರುವಂಥ ಸರಳೀಕೃತ ಒಂದು ಸಿಂಗಲ್ ವಿಂಡೋವನ್ನು ಮಾಡಿ ಕನ್ವರ್ಷನ್ನು ಮತ್ತು ಇತ್ಯಾದಿ ಎಲ್ಲ ಚಟುವಟಿಕೆಗಳಿಗೆ ಏಕಗವಾಕ್ಷೀಯ ಯೋಜನೆ ಅಡಿನಲ್ಲಿ ಎಲ್ಲದನ್ನೂ ಪರ್ಮಿಷನನ್ನು ಕೊಡುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಬೇಕು. ಅದಕ್ಕೆ ನೋಡಲ್ ಇಲಾಖೆ ಅಂತ ಬೇಕಾದರೆ ನೀವು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಬೇಕಾದ್ರೆ ಸೇರಿಸ್ಕೊಳ್ಳಿ. ಆದರೆ ಒಂದು ವಿಂಡೋದಲ್ಲಿ ಎಲ್ಲ ಪರ್ಮಿಷನ್ಗಳು ಸಿಗುತ್ತೆ ಎನ್ನುವಂಥದ್ದು ಭಾಳ ಅಗತ್ಯ ಇದೆ. ಇದನ್ನು ಮಾಡಬೇಕಾಗಿರುವಂಥದ್ದು ಎರಡನೇ ಕೆಲಸ ಅಂತ ಅಂದ್ಕೊಳ್ತೇನೆ. ತುಂಬ ಸಂತೋಷ ಆಗ್ತಾ ಇದೆ. ಕೊನೆಗೂ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿಯ ಟೂರಿಸಂನ ದೃಷ್ಟಿಯಿಂದ ಸಮಗ್ರವಾಗಿ ಯೋಚನೆ ಮಾಡುವಂಥ ಒಂದು ಪ್ರಯತ್ನ ಮಾತ್ರ ಅಲ್ಲ, ಅದನ್ನು ಮುಂದೆ ಕೊಂಡು ಹೋಗುವಂಥ ಒಂದು ಇಂಟೆನ್ಷನ್ ಕೂಡ ಕಾಣ್ತಾ ಇರುವಂಥದ್ದು ತುಂಬ ಸಂತೋಷ. ಮತ್ತು ಅದಕ್ಕಾಗಿ ನಾನು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರಿಗೆ ಮತ್ತು ರಾಜ್ಯದ ಸರ್ಕಾರಕ್ಕೂ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಟೂರಿಸಂ ದೃಷ್ಟಿಯಿಂದ, ಅದರಲ್ಲೂ ವಿಶೇಷವಾಗಿ ಕರಾವಳಿಯ ಟೂರಿಸಂ ದೃಷ್ಟಿಯಿಂದ ನಾವೆಲ್ಲ ಒಟ್ಟಾಗಿ ಯೋಚನೆ ಮಾಡಬೇಕು, ಮಾತ್ರ ಅಲ್ಲ ಒಟ್ಟಾಗಿ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಉಪಮುಖ್ಯಮಂತ್ರಿಗಳು ಕೊಟ್ಟಿರೋದು. ಮತ್ತು ನಮ್ಮ ನಾಯಕರಾದ ಸುನಿಲ್ ಕುಮಾರ್ ಅವರು ಹೇಳಿದ್ದಾರೆ, ಕರಾವಳಿಯ ಅಭಿವೃದ್ಧಿ ದೃಷ್ಟಿಯಿಂದ, ಪ್ರವಾಸೋದ್ಯಮದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಒಂದಾಗಿ ಕೆಲಸ ಮಾಡಲಿಕ್ಕೆ ಬದ್ಧರಾಗಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರುಗಳಿಗೂ ಕೂಡ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಉಲ್ಲೇಖಿತ ಅಂಶಗಳನ್ನು ನಾನು ಮತ್ತೊಮ್ಮೆ ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಹೆಚ್ಚಿನ ಅಂಶಗಳನ್ನು ಸುನಿಲ್ ಕುಮಾರ್ ಅವರು ತಿಳಿಸಿದ್ದಾರೆ. ಹಾಗಾಗಿ ಅದಕ್ಕೆ ಧ್ವನಿಗೂಡಿಸ್ತಾ ಒಂದೆರಡು ಅಂಶಗಳನ್ನು ಇಲ್ಲಿ ಹೇಳಬೇಕು ಅನ್ನುವಂಥದ್ದು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಕರ್ನಾಟಕ ಇಸ್ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ ಹೇಳ್ತಾರೆ. ಅದರ ನಿಜವಾದ ಅರ್ಥದಲ್ಲಿ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಎಲ್ಲಿಯಾದರೂ ಇದ್ದರೆ ಅದು ಕರಾವಳಿಯಲ್ಲಿ. ದೆರ್ ಇಸ್ ನಥಿಂಗ್ ವಿ ಡೋಂಟ್ ಹ್ಯಾವ್. ಪ್ರಾಯಶಃ ಹಿಮ ಒಂದು ಬಿಟ್ಟರೆ ಬೇರೆಲ್ಲವೂ ಕರಾವಳಿಯಲ್ಲಿ ಇದೆ ಅನ್ನುವಂಥದ್ದು ನಮಗೆ ಗೊತ್ತಿರುವಂಥದ್ದು, ನಮ್ಮ ಅನುಭವಕ್ಕೆ ಕೂಡ ಬಂದಿರುವಂಥದ್ದು. ಪ್ರೆಸೆಂಟೇಷನನ್ನು ಮಾಡುವಂಥ ಸಂದರ್ಭದಲ್ಲಿ ತ್ರಿಲೋಕ್ ಚಂದ್ರ ಅವರು ಕೂಡ ಹೇಳಿದರು, ಬಾಲಿ ಅನ್ನೋ ಒಂದು ಗಮನದಲ್ಲಿ ಇಟ್ಕೊಂಡು ಕರಾವಳಿಯ ಅಭಿವೃದ್ಧಿಯನ್ನು ಯೋಚನೆ ಮಾಡಬೇಕು ಅನ್ನೋಂಥದ್ದನ್ನು ಹೇಳಿದರು. ಆ ದೃಷ್ಟಿಯಿಂದ ಒಂದು ಎರಡು ವಿಷಯಗಳನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗ್ತೇನೆ. ಒಂದು ಸಸಿ ಹಿತ್ಲು. ನಮ್ಮ ಕರಾವಳಿಯ ಸಸಿ ಹಿತ್ಲು ಇಟ್ ಈಸ್ ನ್ಯಾಚುರಲಿ ಅಡ್ವೆಂಚರ್ ಸ್ಪೋರ್ಟ್ಸ್ಗೆ ಪೂರಕವಾಗಿರುವಂಥದ್ದು. ಮೇಜರೇನು ನೇಚರ್ ದೃಷ್ಟಿಯಿಂದ, ಜಾಗ್ರಫಿ ದೃಷ್ಟಿಯಿಂದ ತುಂಬ ಬದಲಾವಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಇನ್ ಟರ್ಮ್ಸ್ ಆಫ್ ರೆಕಗ್ನಿಷನ್, ಇನ್ ಟರ್ಮ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಮತ್ತು ಅದನ್ನು ವಿಶ್ವದಲ್ಲಿ ಅಲ್ಲಿ ನಡೀತಾ ಇರುವಂಥ ಪ್ರೈವೇಟ್ ಆ್ಯಕ್ಟಿವಿಟೀಸ್ ಏನಿದೆಯೋ ಅದಕ್ಕೆ ಸರ್ಕಾರದ ಬೆಂಬಲ ಕೊಡುವಂಥ ದೊಡ್ಡ ಅವಶ್ಯಕತೆ ಇದೆ. ಆ ದೃಷ್ಟಿಯಿಂದ ಸರ್ಕಾರ ಯೋಚನೆ ಮಾಡಬೇಕು ಅನ್ನುವಂಥದ್ದು ನನ್ನ ರಿಕ್ವೆಸ್ಟ್. ಮತ್ತು ಅದನ್ನು ಕೇಂದ್ರ ಸರ್ಕಾರದಲ್ಲಿ ಕೂಡ ನಾವು ಈಗಾಗಲೇ ಕೇಂದ್ರದ ಟೂರಿಸಂ ಮಿನಿಸ್ಟರ್ ಗಮನಕ್ಕೆ ತಂದಿದ್ದೇವೆ. ಹಾಗಾಗಿ ಸಸಿನಲ್ಲಿರುವಂಥ ಈ ಪೊಟೆನ್ಷಿಯಲ್ ಏನಿದೆ ಆ ಪೊಟೆನ್ಷಿಯಲನ್ನು ಟ್ಯಾಪ್ ಮಾಡುವಂಥ ಅವಶ್ಯಕತೆ ಇದೆ. ಎರಡನೇದು ಕರಾವಳಿಯ ದೃಷ್ಟಿಯಿಂದ ಸೋಮೇಶ್ವರ ಮತ್ತು ಉಳ್ಳಾಲದ ಬಗ್ಗೆ ನಾನು ಉಲ್ಲೇಖ ಮಾಡಬೇಕಂತ ಇದ್ದೇನೆ. ಒಂದು ಟೂರಿಸಂ ಅನ್ನುವಂಥದ್ದು ಇಟ್ಸ್ ಆಲ್ಸೋ ಅಬೌಟ್ ಟೆಲ್ಲಿಂಗ್ ಅವರ್ ಸ್ಟೋರಿ ಟ್ರೂತ್ಫುಲಿ ಆ್ಯಂಡ್ ಪ್ಯಾಷನೇಟ್ಲಿ. ಹಾಗಾಗಿ ಉಳ್ಳಾಲ ಕೇವಲ ಒಂದು ಕರಾವಳಿಯ ಪೇಟೆ ಅಲ್ಲ, ಇಟ್ಸ್ ಅ ಸೀಟ್ ಆಫ್ ರೆಸಿಸ್ಟೆನ್ಸ್. ಉಳ್ಳಾಲವನ್ನು ಒಂದು ಹೆರಿಟೇಜ್ ವಿಲೇಜ್ ಆಗಿ ಡಿಕ್ಲೇರ್ ಮಾಡಬೇಕು ಅನ್ನುವಂಥದ್ದು ಅತ್ಯಂತ ಅಗತ್ಯ ಇರುವಂಥ ಒಂದು ಅವಶ್ಯಕತೆ. ಯಾಕೆಂದರೆ ಇದು ಹೆರಿಟೇಜ್ ವಿಲೇಜ್ ಅಂತ ಡಿಕ್ಲೇರ್ ಮಾಡೋದು ಇಟ್ ಈಸ್ ನಾಟ್ ಜಸ್ಟ್ ಸಿಂಬಾಲಿಸಮ್, ಇಟ್ ಈಸ್ ಅ ಹಿಸ್ಟಾರಿಕಲ್ ಕರೆಕ್ಷನ್. ಮತ್ತು ಸೋಮೇಶ್ವರ ಮತ್ತು ರಾಣಿ ಅಬ್ಬಕ್ಕವನ್ನು ಇಂಟಿಗ್ರೇಟ್ ಮಾಡಿಕೊಂಡು ತುಳುನಾಡಿನ ಸಂಸ್ಕೃತಿ, ತುಳುನಾಡಿನ ಕೊಲೋನಿಯಲ್ ಪವರ್ಸ್ ವಿರುದ್ಧ ಮಾಡಿರುವಂಥ ಹೋರಾಟ, ಸ್ವಾಭಿಮಾನದ ಜಾಗೃತಿ, ಇದೆಲ್ಲವೂ ಅದರ ಮುಖಾಂತರ ಆಗಬಹುದು ಅನ್ನುವಂಥದ್ದು ಕೂಡ ನನ್ನ ನಂಬಿಕೆ. ಹಾಗಾಗಿ ಇದನ್ನು ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ.